ಮಾಳಾಪುರ ಫೈರೋಜ್ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್. ಹೈಕೋರ್ಟ್ನಿಂದ ಇಸ್ಮಾಯಿಲ್ ತಮಟ್ಕಾರನಿಗೆ ಬಿಗ್ ರಿಲೀಫ್. ವಿದೇಶಕ್ಕೆ ಹಾರಿದ್ದ ಆರೋಪಿಗೆ ಕೊನೆಗೂ ಜಾಮೀನು. ಉಪನಗರ ಪೊಲೀಸರಿಂದ ಈವರೆಗೆ 13 ಬಂಧನ. ಹೌದು, ಕಳೆದ ಏಪ್ರಿಲ್ 10ರಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಫೈರೋಜ್ ಪಠಾಣ್ನನ್ನ ಮನೆಗೆ ನುಗ್ಗಿ ಬರ್ಬರವಾಗಿ ಹತ್ಯೆ ಮಾಡಲಾಯಿತು. ಕೊಲೆಯ ನಂತರ 2 ಹಂತದಲ್ಲಿ 13 ಜನರ ಧಾರವಾಡ ಉಪನಗರ ಠಾಣೆಯ ಪೊಲೀಸರು ಬಂಧನ ಮಾಡಿದ್ರು. ನಂತರ ಇನ್ನುಳಿದ ಆರೋಪಿಗಾಗಿ ಬಂಧನಕ್ಕೆ ಬಲೆ ಬಳಸಲಾಗಿತ್ತು. ಆದರೆ ಬಂಧನ ಭೀತಿಯಿಂದ ವಿದೇಶಕ್ಕೆ ಹಾರಿದ್ದ ಕೈ ಮುಖಂಡ ಇಸ್ಮಾಯಿಲ್ ತಮಟ್ಕಾರ್ ಅವರು ತಮ್ಮ ವಕೀಲರ ಮೂಲಕ ಬೇಲ್ ಅಪ್ಲಿಕೇಶನ್ ಹಾಕಿಕೊಂಡಿದ್ರು. ಸದ್ಯ ಈಗ ಧಾರವಾಡ ಹೈಕೋರ್ಟ್ ಕೊಲೆ ಪ್ರಕರಣದ 14ನೇ ಆರೋಪಿಯಾಗಿರುವ ಇಸ್ಮಾಯಿಲ್ ತಮಟ್ಕಾರನಿಗೆ ಈಗ ಜಾಮೀನು ಮಂಜೂರು ಮಾಡಲಾಗಿದೆ. ಫೈರೋಜ್ ಕೊಲೆ ಪ್ರಕರಣದಲ್ಲಿ ಕೊಲೆ ಸಂಚಿನ ಕೈವಾಡ ಆರೋಪವನ್ನು ಫೈರೋಜ್ ಸಂಬಂಧಿಗಳು ಮಾಡಿದ್ರು. ಆರೋಪ ಕುರಿತು ಆಡಿಯೋ ಬಿಡುಗಡೆಯಾಗುತ್ತಿದ್ದಂತೆ ಇಸ್ಮಾಯಿಲ್ ರವರು ವಿದೇಶಕ್ಕೆ ಹಾರಿದ್ರು. ಸದ್ಯ ಇಸ್ಮಾಯಿಲ್ ಅವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್